ಹಲೋ ಎವ್ರಿವಾನ್. ಅರ್ಧ ಕಪ್ ಸೆಮೋಲಿನ ರವಾವನ್ನು ಫ್ರೈ ಮಾಡಿಕೊಳ್ಬೇಕು. ಲೈಟಾಗಿ ಘಮ ಬರುವವರೆಗೆ ಸ್ವಲ್ಪ ಬ್ರೌನ್ ಬಣ್ಣ ಬಂದರೆ ಸಾಕಾಗುತ್ತದೆ. ಇದು ವಿಂಟರ್ ಸೀಸನ್ನಲ್ಲಿ ಮಾಡುವ ಸೂಪ್ ಆಗಿದೆ. ಶೀತ ನೆಗಡಿ ಇದ್ದಾಗ ಇದು ಮಾಡಿ ಕುಡಿದರೆ ತುಂಬಾ ಚೆನ್ನಾಗಿರ್ತದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಇದು ಫ್ರೈ ಮಾಡಿ ಆಗಿದೆ. ಈಗ ಒಂದು ಬದಿಗೆ ತೆಗೆದಿಟ್ಟುಕೊಳ್ತಾ ಇದ್ದೀನಿ. ಈ ಸೂಪಿಗೆ ಮರಾಕ್ ಶೋಲೆಟ್ ಅಂತ ಕರೀತಾರೆ ಹಿಬ್ರು ಭಾಷೆಯಲ್ಲಿ. ಈಗ 1 ಲೀಟರ್ ನೀರು ಕುದಿಸ್ಕೊಳ್ಬೇಕು. ಮುಚ್ಚಿಕೊಂಡು ಒಂದು ಚೆನ್ನಾಗಿ ಕುದಿ ತರಿಸಿ 3 ಬೆಳ್ಳುಳ್ಳಿ ಹೆಸಳನ್ನು ಬಾರೀಕಾಗಿ ಹೆಚ್ಚಿಕೊಳ್ಬೇಕು. ಈ ಸೂಪ್ ಮಾಡಲು ತುಂಬಾ ಸುಲಭ, ತುಂಬ ಕೂಡಲೇ ರೆಡಿಯಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಬಾರೀಕ್ ಮಾಡಿ ಹೆಚ್ಚಿಕೊಳ್ಬೇಕು. ಚಳಿಗಾಲದಲ್ಲಿ ಈ ಸೂಪು ತುಂಬ ಒಳ್ಳೆಯದು. ಶೀತ ನೆಗಡಿ ಎಲ್ಲ ಕಡಿಮೆ ಆಗ್ತದೆ. ಇದು ಕುಡಿದಾಗ ಆರಾಮ ಅನಿಸ್ತದೆ. ಈಗ ನೀರು ಕುದಿದು ಆಗಿದೆ. ಹೆಚ್ಚಿಕೊಂಡ ಬೆಳ್ಳುಳ್ಳಿಯನ್ನು ಸೇರಿಸಬೇಕು. ಸ್ವಲ್ಪ ಅರಿಶಿನ, 1/4 ಟೀ ಚಮಚದಷ್ಟು ಅರಿಶಿನ, ಸ್ವಲ್ಪ ಕಾಳು ಮೆಣಸಿನ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಚೆನ್ನಾಗಿ ಕುದಿಸಬೇಕು. ಈಗ ಚೆನ್ನಾಗಿ ಕುದ್ದಿದೆ. ಈಗ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಬೇಕು. ಈಗ ಹುರಿದುಕೊಂಡ ರವೆಯನ್ನು ಸೇರಿಸಬೇಕು. ಚೆನ್ನಾಗಿ ಕರಡಬೇಕು. 1-2 ನಿಮಿಷ ದೊಡ್ಡ 2 ಕುದಿ ಬಂದರೆ ಸಾಕಾಗುತ್ತದೆ. ಜಾಸ್ತಿ ಕುದಿಸಿದರೆ ತುಂಬ ದಪ್ಪವಾಗಿ ಬಿಡುತ್ತದೆ. ಅದಕ್ಕೆ ಸ್ವಲ್ಪ 1-2 ಕುದಿ ಬಂದರೆ ಸಾಕು. ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ. ರುಚಿಗೆ ಉಪ್ಪು ಸೇರಿಸಬೇಕು. ಬೆಳ್ಳುಳ್ಳಿಯ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಹಾಗೆ ಅರಿಶಿಣದ ಘಮ ಕೂಡ ಚೆನ್ನಾಗಿ ಬರ್ತಾ ಇದೆ. ಈಗ ಇದನ್ನು ಬಂದ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಬಿಟ್ಟು ಸರ್ವ್ ಮಾಡ್ಬೋದು. 1-2 ನಿಮಿಷ ಮುಚ್ಚಿಡಿ, ನಂತರ ಓಪನ್ ಮಾಡಿ ಸರ್ವ್ ಮಾಡೋದು. ರುಚಿಕರವಾದ ರವೆಯ ಸೂಪ್ ರೆಡಿ ಆಯಿತು. ಸೆಮೋಲಿನ ಸೂಪ್ ಇಸ್ ರೆಡಿ. ಸೂಪ್
super easy, super tasty, healthy semolina soup. Thank you for watching. Don't forget to like and subscribe.